ಮಾ ಮಾ ಯಾಮಿನಿನಾ ಬಾ ನಿಂತ್ಕೊ ನಿಮಿಷ ಹೇಳು ಏನ್ ನಿನ್ ಪ್ರಾಬ್ಲಮ್ಮು ಏನ್ ನನ್ನ ಮನೆ ತುಂಬಾ ದೂರ ಇದೆಯಾ ಅಥವಾ ನಮ್ಮಿಬ್ರ ಹತ್ರನೂ ಫೋನ್ ಇಲ್ವಾ ನಿನ್ನೆ ಅವ್ರು ಬರ್ತಿದ್ದಾರೆ ಅಂತ ಒಂದ್ ಮಾತು ಹೇಳಕ್ ಏನಾಗಿತ್ತು ನಿನ್ಗೆ ಟೈಮ್ ಇರ್ಲಿಲ್ಲ ಕಣೆ ಹೀಗೆ ಹಾಗೆ ಎಲ್ಲ ಆಗೋಯ್ತು ನೀನ್ ಕರಿಬೇಕು ಅಂತಾನೆ ಇದ್ದೆ ಹೀಗೆ ಹಾಗೆ ಎಲ್ಲ ಹೇಗಾಗುತ್ತೆ ಅಂತ ಅಥವಾ ನಾನು ಕರಿಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಯಾಕೆ ಹಾಗೆ ಮಾತಾಡ್ತೀಯಾ ಫೋನ್ ಮಾಡಿ ಬರ್ತೀನಿ ಅಂತಂದ್ರು ಎಲ್ಲ ವ್ಯವಸ್ಥೆ ಆಗೋದ್ರಲ್ಲಿ ಸುಳ್ಳು ಹೇಳ್ಬೇಡ ನೀನು ಸುಳ್ಳು ಹೇಳೋದಾದ್ರೂ ನಂಬೋ ತರ ಹೇಳು ನಮ್ಮ ಅತ್ತೆಗೆ ಈ ವಿಷಯ ಗೊತ್ತಾದ್ರೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು ಅವ್ರಿಗೆ ಹೇಗ್ ಗೊತ್ತಾಗತ್ತೆ ನೀ ಹೇಳಿದ್ರೆ ತಾನೇ ಗೊತ್ತಾಗತ್ತೆ ಇದನ್ನ ಇಲ್ಲೇ ಬಿಟ್ಬಿಡು ರಂಪಾಟ ಎಲ್ಲ ಮಾಡ್ಬೇಡ ರಂಪಾಟ ರಂಪಾಟ ನಾನ್ ಮಾಡ್ತೀನಾ ಓಹ್ ನಾನು ರಂಪಾಟ ಮಾಡೋಳು ಅಂತ ತಾನೆ ನೀನ್ ನನ್ನ ಕರೀತಾ ಇದ್ದಿದ್ದು ಸರಿ ಇನ್ ಯಾವತ್ತು ಏನಕ್ಕೂ ಕರಿಬಾರ್ದು ನೀನು ನಾ ಕರಿಯಲ್ಲ ಅಂತ ಎಲ್ಲೇ ಹೇಳ್ದೆ ಈಗ ಏನಿತ್ತು ಅಂತ ನಾನು ಕರೀಲಿ ಹೇಳು ಏನು ನಿಶ್ಚಿತಾರ್ಥ ಮಾಡಿದ್ವಾ ಇಲ್ಲ ಹಬ್ಬ ಮಾಡಿದ್ವಾ ಬೇರೆಯವ್ರೆಲ್ಲಾನು ಕರೆಯೋದಿಕ್ಕೆ ಬೇರೆಯವರ ಅಂದ್ರೆ ನಾನು ಬೇರೆಯವಳ ಆಯ್ತು ಬಿಡು ನಾನು ಬೇರೆಯವಳಲ್ವಾ ಮತ್ತೆ ಶುರು ಮಾಡ್ಬೇಡಮ್ಮ ಅಳ್ಬೇಡ ನಾ ಅರ್ಥದಲ್ಲೆಲ್ಲ ಹೇಳಿದ್ದು ನಂಗೆ ಪುರ್ಸೊತ್ತು ಎಲ್ಲಿತ್ತು ಹೇಳು ಅವ್ರು ಹೇಳ್ದೆ ಕೇಳ್ದೆ ಬಂದ್ಬಿಟ್ರು ಬಾ ನಿಧಾನವಾಗಿ ಕೂತ್ಕೋ ನಾ ಎಲ್ಲ ಹೇಳ್ತೀನಿ ಈಗ ಒಂದು ಲೋಟ ಕಾಫಿ ಮಾಡ್ತೀನಿ ತಡಿ ಮಾ ಅಕ್ಕಂಗೆ ಹುಡುಗ ಇಷ್ಟ ಆದ್ನಾ ಅದನ್ನ ಅವಳನ್ನೇ ಕೇಳು ಅಕ್ಕ ಎಲ್ಲಿದ್ದಾಳೆ ರೂಮಲ್ಲಿ ಇದ್ದಾಳ ಮೇಲೆ ಏಯ್ ಕಾಫಿ ಕುಡ್ಕೊಂಡು ಹೋಗೆ ಕಾಫಿ ಆಮೇಲೆ ಕುಡಿತೀನಿ ಅಕ್ಕನ ಹತ್ರ ಮಾತಾಡಿದ್ಮೇಲೆ ಅಕ್ಕ ಅಕ್ಕ ಏನೇ ಹುಡುಗ ಇಷ್ಟ ಆದ್ನಾ ಏನು ನೆನ್ನೆ ನೋಡ್ದ್ಯಲ್ಲ ಹುಡುಗ ಇಷ್ಟ ಆದ್ನಾ ಹೇಳಕ್ಕ ನನ್ನೇನು ಕೇಳ್ತೀಯ ಹೋಗ ಆ ಹುಡುಗನ್ನೇ ಕೇಳೋಗು ನಮ್ಮ ಅಕ್ಕ ಇಷ್ಟ ಆದ್ಲ ಅಂತ ನನಗಿಷ್ಟ ಆದರೂ ಬಿಟ್ಟರು ಯಾರಿಗೇನು ಓಕೆ ಸೊ ಹುಡುಗ ಇಷ್ಟ ಆಗಿದ್ದಾನೆ ಕರೆಕ್ಟ್ ಹಾಗೆ ಇಟ್ಕೊ ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಅಕ್ಕ ಅಕ್ಕ ಏನಾದರೂ ಹೇಳಬೇಕಾಗಿತ್ತಾ ಇಲ್ಲ ನಿನ್ನ ನಾನೇನೋ ಕೇಳಬೇಕಾಗಿತ್ತು ಆ್ಯಕ್ಚುಲಿ ನನಗೆ ಒಂದು 6,000 ರೂಪಾಯಿ ಬೇಕಿತ್ತು ಅರ್ಜೆಂಟು ಕೊಡ್ತೀಯಾ ಯಾಕೆ ಅಷ್ಟೊಂದು ದುಡ್ಡು ಪಾರ್ಥ ಬರ್ಡೇ ಯಾವಾಗ ಮುಂದಿನ ತಿಂಗಳು ಅವ್ರ ಬರ್ಡೇಗೆ ಒಂದು ಮೊಬೈಲ್ ಫೋನ್ ಗಿಫ್ಟ್ ಮಾಡೋಣ ಅಂತ ಪಾರ್ಥನ ಹತ್ರ ಮೊಬೈಲ್ ಫೋನ್ ಇದೆ ಅಲ್ವಾ ಇದೇ ಡಬ್ಬ ಸೆಟ್ಟು ಅದಕ್ಕೆ ಒಂದು MP3 ಪ್ಲೇಯರು ಡ್ಯೂಯಲ್ ಸಿಮ್ ಕಾರ್ಡು ಕ್ಯಾಮ್ರಾ ಎಲ್ಲ ಇರೋ ಮೊಬೈಲ್ ಫೋನ್ ಕೊಡೋಣ ಅಂತ ನಾನು ಒಂದು 3,000 ಕೊಡಿಟ್ಟಿದ್ದೀನಿ ನೀನು ಕೊಡೋ ಒಂದು 6,000 ಎರಡು ಸೇರಿ ಒಂದು ಸೂಪರ್ ಡೂಪರ್ ಮೊಬೈಲ್ ಫೋನ್ ಕೊಡೋಣ ಅಂತ ಕೊಡ್ತೀಯಾ ನೀನು ಯಾಕೊಂದು ಮೊಬೈಲ್ ಫೋನ್ ತಗೋಬಾರ್ದು ನನಗೆ ಯಾಕೆ ಮೊಬೈಲ್ ಮನೆಯಿಂದ ಆಫೀಸ್ಗೆ ಹೋಗ್ತೀನಿ ಆಫೀಸಿಂದ ಮನೆಗೆ ಬರ್ತೀನಿ ಎಲ್ಲಿಗೂ ಹೋಗಲ್ಲ ಯಾಮಿನಿ ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇವತ್ತು ಬ್ಯಾಂಕಿಂದ ಡ್ರಾ ಮಾಡಿಬಿಟ್ಟು ಅಮ್ಮನ ಕೈಲಿ ಕೊಟ್ಟಿರ್ತೀನಿ ನಾಳೆ ಇಸ್ಕೊ ನಂಗೆ ಟೈಮ್ ಆಗ್ತಿದೆ ಯಾಮಿನಿ ಪ್ಲೀಸ್ ಅಕ್ಕ ನೀನು ಅಮ್ಮನ ಕೈಲೆಲ್ಲ ಕೊಡ್ಬೇಡ ಏನೇನೋ ಪ್ರಶ್ನೆ ಕೇಳಿ ತಲೆ ತಿನ್ನಾಕ್ಬಿಡ್ತಾರೆ ಆ ಡ್ರೆಸ್ಸಿಂಗ್ ಮಿರರ್ ಇದೆಯಲ್ಲ ಅದ್ರ ಡ್ರಾಯರಲ್ಲಿ ಇಟ್ಬಿಡು ನಾ ಬಂದು ತಗೋತೀನಿ ಸರಿ ಥ್ಯಾಂಕ್ಸ್ ಅಕ್ಕ ಬಾಯ್ ಅಕ್ಕ ಟೇಕ್ ಕೇರ್ ಅಕ್ಕ ಬಾಯ್ ಬಾ ನೋಡು ತಣ್ಣಗೆ ಬೇರೆ ಇದೆ ಜೊತೆಗೆ ಸಪ್ಪೆ ಟಪ್ಪ ರೆಸ್ಟೋರೆಂಟ್ ಇದ್ರ ಬದಲಾಗಿ ಮನೆಯಿಂದ ತರದೇ ವಾಸಿ ಅನ್ಸುತ್ತೆ ಅಮ್ಮ ನಿಮಗೋಸ್ಕರ ಕಳಿಸಿದ್ದಾರೆ ನೋಡಿ ಎಷ್ಟು ದೊಡ್ಡ ಬಾದುಷಾ ಯಪ್ಪ ಸ್ವೀಟ್ ತಂದಿದ್ದೆ ಅಂದಮೇಲೆ ನೆನ್ನೆ ಇನ್ನೂ ನಾಟಕ ಶುರು ಆಯ್ತಾ ಪ್ಲೀಸ್ ಕಣೆ ಅದ್ರ ಬಗ್ಗೆ ಕೇಳಬೇಡ ಅದನ್ನು ನೆನಪಿಸ್ಕೊಂಡ್ರೆ ನನಗೊಂಥರ ಆಗುತ್ತೆ ಹುಡುಗ ಹೇಗಿದ್ದ ನಮ್ಮ ನಿರ್ಧಾರ ನಾನು ನಾಳೆ ಹೇಳ್ತೀನಿ ನಮಸ್ಕಾರ ಆ ಪಾರ್ಟಿನಾ ಈ ಗಂಡಸರು ಅವರೇ ಏನು ಅನ್ಕೊಂಡಿರ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ
ಫಿಲ್ಮ್ ಸ್ಟಾರು, ಕೋಟ್ಯಾಧಿಪತಿಗಳು. ಪಾಪ ಅವ್ರ ಬೇಡಿಕೆ ಲಿಸ್ಟ್ ನೋಡಿದ್ರೆ ಕಪಾಳಕ್ಕೆ ಹೊಡಿಯೋಣ ಅನ್ಸುತ್ತೆ. ನೆಟ್ಟಿಗೆ ಮನೆ ನಡೆಸೋಷ್ಟು ಸಂಬಳ ಬರ್ತಿರೋದಿಲ್ಲ. ನಮ್ಮನ್ನು ಕೇಳೋದು ಮಾತ್ರ ಬಿಡಲ್ಲ. ಮಳೆ ಏನೋ ಒಂದು ನಿನ್ ಮದ್ವೆನೂ ಫಿಕ್ಸ್ ಆಗತ್ತೆ, ಇವಳ ಮದ್ವೆ ಅರ್ಜುನ್ ಜೊತೆ ಫಿಕ್ಸ್ ಆಗಿದೆ. ಎರಡೆರಡು ಮದ್ವೆ ಮಜಾ ಮಾಡೋಣ ಬಿಡ್ರೆ. ದೇವಕಿ, ನೀ ತುಂಬ ಲಕ್ಕಿ ಕಣೆ. ಅರ್ಜುನ್ ತುಂಬ ಒಳ್ಳೆ ಹುಡುಗ. ನಮ್ಮ ಥರ ದಸರಾ ಬೊಂಬೆ ಥರ ರೆಡಿಯಾಗಿ ಬಂದವ್ರ ಮುಂದೆ ಕೂತ್ಕೊಳ್ಳೋ ಕರ್ಮ ಇಲ್ಲ ನಿನಗೆ. ಪಾಪ ಕಣೆ, ಅರ್ಜುನ್ ಅಂತೂ ಇವಳನ್ನ ಬಿಟ್ಟು 1 ನಿಮಿಷನೂ ಇರಲ್ಲ ಕಣೆ. ಯಾವಾಗಲೂ ಫೋನ್ ಮಾಡ್ತಿರ್ತಾನೆ ಅಲ್ವೇನೆ? ಯಾವಾಗ್ಲಿಂದಾನೆ ನಿಮ್ಮ ಸಂಸಾರ ಶುರು? ಏ ಪೆದ್ದು, ಒಳ್ಳೆ ಆಮೆ ಜಾತಿಗೆ ಸೇರ್ಸೋಳ್ ಕಣೆ ನೀನು. ಒಳ್ಳೆ ನೀರಲ್ಲಿ ಬಿದ್ದೋಳ್ ತರ ಆಡ್ತಾಳೆ. ಮದ್ವೆ ಆಗ್ಬೇಕಾಗಿರೋಳು ನೀನು. ಎಷ್ಟು ಉತ್ಸಾಹ ಇರಬೇಕು ನಿನ್ಗೆ ಪೆದ್ದು. ಅಂಥದ್ದೇನೂ ಇಲ್ಲ ಕಣೆ, ಮದುವೆನೂ ಆಗ್ತೀವಿ. ಆದರೆ ಆಮೇಲೆ ಅವ್ರ ಮನೇಲಿ 7 ಜನ, ಪುಟ್ಟ ಮನೆ. ಮದುವೆ ಆದಮೇಲೆ ಎಲ್ಲಿರೋದು, ಎಲ್ಲಿ ಮಲ್ಕೊಳ್ಳೋದು? ಅಡುಗೆ ಮನೆಯಲ್ಲೋ ಟೆರೆಸಲ್ಲೋ ಮಲ್ಕೋಬೇಕಷ್ಟೆ. ನೆನ್ಸ್ಕೊಂಡ್ರೆ ತಲೆ ಕೆಟ್ಟು ಹೋಗುತ್ತೆ. ವಾವ್, ಅಡಿಗೆ ಮನೆಲ್ಲ ವಂಡರ್ಫುಲ್ ಕಣೆ. ಏನ್ ರೊಮ್ಯಾಂಟಿಕ್ ಆಗಿದೆ ಐಡಿಯಾ, ಸೂಪರ್. ಏನಾಯ್ತಮ್ಮ? ಯಾಕೋ ಹಂಗೆ ಓಡ್ ಬಂದೆ? ಗ್ರೀನ್ ಸಿಗ್ನಲ್ ಇತ್ತು ತಾನೆ, ನಿಧಾನಕ್ಕಿದ್ದೆ. ತುಂಬಾ ಏಟಾಯ್ತಾ? ನಿಧಾನ. ಏಟಾಗಿದ್ಯಾ? ನೀರ್ ಬೇಕಮ್ಮ? ಹಂಗೆ ಮಾಡಬೇಡಿ, ತರ್ಚಿದೆ ಅಲ್ಲಿ. ಆಕ್ಚುಲಿ ನನ್ನ ತಪ್ಪೇನು ಇಲ್ಲ, ಗ್ರೀನ್ ಸಿಗ್ನಲ್ ಇತ್ತು ಅಂತ ಬಂದೆ, ಅಷ್ಟೊಂದು ಅಡ್ಡ ಬಂದ್ಬಿಟ್ಟ. ನಾನು ನೋಡಿದೆ. ಇಷ್ಟೇನಾ? ಇಷ್ಟೇನೆ ತಾನೆ? ಏನು ಪರವಾಗಿಲ್ಲ, ಸ್ವಲ್ಪ ತರ್ಚಿದೆ, ಕ್ಲಿನಿಕ್ ಏನು ಆಗಿಲ್ಲ, ಸ್ವಲ್ಪ ತರ್ಚಿದೆ ಅಷ್ಟೇ. ಕ್ಲಿನಿಕ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಲ್ಸಿ, ಅವ್ರದ್ದೇನು ತಪ್ಪಿಲ್ಲ. ಅರೆ ನೀನಾ? ಏನಿದು ಆಶ್ಚರ್ಯ? ಬಾಬಾ ಒಬ್ಬಳೇ ಬಂದ್ಯಾ? ಪ್ರಿಯಾ ಬರ್ಲಿಲ್ವಾ? ಎಲ್ಲಿ ಅವಳು? ಇಲ್ಲ, ನಾನು ಸೀದಾ ಆಫೀಸಿಗೆ ಬರ್ತಿದ್ದೆ. ಅವಳಿಗೆ ನನ್ನ ಜೊತೆ ಬರೋಕ್ಕೆ ಸಾಧ್ಯ? ಅವಳಿಗೆ ನನ್ನ ಜೊತೆ ಆಫೀಸ್ಗೆ ಬರ್ತಾಳೆ. ಓದ್ತಿದ್ದವಲ್ ಯಾರಾದ್ರೂ ಇಲ್ಲಿ ಹಾಕ್ತಾರ ಅಥವಾ ಹೊರಗಡೆ ಹಾಕ್ಬಿಟ್ಬಾ. ಏನ್ ನೀನು? ಏನೋ ಸುಟ್ ಸ್ಮೆಲ್ ಬರ್ತಿದೆ. ಸ್ಟವ್ ಏನಾದ್ರು ಇಟ್ಟಿದ್ಯಾ? ಸ್ಟವ್ ಅಲ್ಲ, ಮೈಕ್ರೋವನು. ಅಡಿಗೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡಲ್ಲ, ಕತ್ತೋಗಿರುತ್ತೆ ಇಷ್ಟೊತ್ತಿಗೆ. ಎಲ್ಲ ನಿನ್ನಿಂದಾನೆ ನೋಡು. ಹೌದು ಹೌದು, ಎಲ್ಲ ನನ್ನಿಂದಾನೆ. ಅಲ್ಲ, ಇಷ್ಟು ವರ್ಷ ಆದ್ರೂ ನೀನ್ ಟೈಮರ್ ಸೆಟ್ ಮಾಡೋದು ಕಲ್ತೇ ಇಲ್ಲ ಅಲ್ವಾ? ಅಯ್ಯೋ, ಮನೇನ ಇದು ದೊಡ್ಡಿ ತರ ಇದೆ. ಓ ಮೈ ಗಾಡ್, ಮುಟ್ಬೇಡ.
ಯಾವ್ದನ್ನು ಮುಟ್ಬೇಡ ನೀನು. ತರಕಾರಿ ಸೋಫಾ ಮೇಲೆ ಆಗ ಫ್ರಿಡ್ಜ್ ಎಲ್ಲ ಖಾಲಿನಾ? ಬಿಡು ನೀನು ಅದನ್ನ ತೆಗ್ದು ಇಲ್ಲಿ ಇದನ್ನ ತೆಗ್ದು ಅಲ್ಲಿ ಇಡೋದು, ಆಮೇಲೆ ನಾನು ಹುಡುಕಾಡ್ ಸಾಯೋದು. ಒಂದು ಕೈ ಸಿಗಲ್ಲ ನನಗೆ. ನೋಡು, ಏನು ಸಾವಾಸನ ಬೇಡ, ಸುಮ್ಮನೆ ಕೂತ್ಕೊ ನೀನು. ಹೌದು, ಕುರಿ ದೊಡ್ಡ ತರ ಇದೆ, ಇಲ್ಲಿ ಏನ್ ತರ ಸಿಗಕ್ ಸಾಧ್ಯ ಹೇಳು? ಇಲ್ಲಿ ನೋಡು, ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಿ ಇಟ್ರೇನೆ ಚಂದ, ಅನುಕೂಲ. ಸಾಕು, ಸುಮ್ಮನಿರು. ಲೇಡೀಸ್ ಹಾಸ್ಟೆಲ್ ವಾರ್ಡ್ ಅಂತಾರ ಮಾತಾಡಬೇಡ ನೀನು. ಇದು ನನ್ನ ಮನೆ, ಇದು ಹೀಗೆ ಇರೋದು, ಹೀಗೆ ಇರಬೇಕಾದ್ದು. ನನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇಟ್ಕೊಂಡಿರ್ತೀನಿ ನಾನು. ಅಟ್ಲೀಸ್ಟ್ ಹೊರಗಡೆಯಿಂದ ಬರೋ ಹೆಂಗಸ್ರ ಮುಂದೆನಾದ್ರೂ ಮನೆ ಸ್ವಲ್ಪ ನೀಟಾಗಿ ಇಟ್ಕೋಬಾರ್ದಾ? ಯಾರು ಹೊರಗಡೆಯಿಂದ ಬರೋ ಹೆಂಗಸು? ನೀನಾ? ನೀ ನನ್ನ ಹೆಂಡತಿ ಕಣೆ. ಅದು ಡೈವೋರ್ಸ್ಗೆ ಮುಂಚೆ ಹಳೆ ಕತೆ. ಈಗ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹೌದಾ? ಯಾವ ಸಂಬಂಧನೂ ಇಲ್ವಾ? ಹಾಗಾದ್ರೆ ಒಬ್ಬ ಅಪರಿಚಿತ ಗಂಡಸಿನ ಮನೆಗೆ ಒಬ್ಳು ಒಂಟಿ ಹೆಂಗಸು ರಾತ್ರಿ ಇಷ್ಟೊತ್ತಿನಲ್ಲಿ ಯಾಕಪ್ಪ ಬರ್ತಾಳೆ? ಯಾಕೆ ಬರ್ತಾಳೆ? ಯಾಕೆ ಅಂತ ಹೇಳ್ಬೇಕಾ? ನಿನ್ನ ಹತ್ರ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಬಂದೆ. ಇಲ್ಲಾಂದ್ರೆ ಯಾರು ಬರ್ತಾರೆ ಕೊಂಪೆಗೆ? ಒಂದು ಫೋನ್ ಮಾಡಿ ಬಂದಿದ್ರೆ ನಿನಗೂ ಅಡಿಗೆ ಮಾಡಿರ್ತಿದ್ನಾ? ಫೋನ್ ನಿನಗೆ ಜಸ್ಟ್ ವೇಟ್. ಕಿತ್ತಾಕ್ಬೇಡ, ಏನ್ ಬೇಕು ಅಂತ ಹೇಳಿ ನೀನು. ಇದು ನಿನ್ ಫೋನ್. ಇದು ಯಾವಾಗ ನೋಡಿದ್ರು ಸೈಲೆಂಟ್ ಫೋನಲ್ಲಿ ಇರುತ್ತೆ. ಎಷ್ಟು ಸಲ ಫೋನ್ ಮಾಡ್ಬೇಕು? ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಇಲ್ಲಿ ನೋಡು, 16 ಮಿಸ್ ಕಾಲ್. ಲ್ಯಾಂಡ್ ಲೈನ್ ಡೆಡ್. ಫೋನ್ ಬಿಲ್ ಕಟ್ಲಿಲ್ವಾ? 16 ಮಿಸ್ ಕಾಲ್ ಕೊಡಿ, ಯಾರ್ದು ನೋಡ್ತೀನಿ. ನನಗೆ ಬಿಲ್ ಕಟ್ಟಕ್ಕೆ ಟೈಮ್ ಮೇಲೆ ಇರುತ್ತೆ, ಸಿಕ್ಕಾಪಟ್ಟೆ ಕೆಲಸ ಅಲ್ವಾ? ಹೌದು, ನಿನಗೆ ಯಾವಾಗ ತಾನೇ ಟೈಮ್ ಸಿಗುತ್ತೆ ಹೇಳು? ಅಕ್ಕ ಯಾಕೆ ಅಂತ ಕೇಳು. ನೀನೇನ ಕೇಳ್ಬೇಕು ಅಂತ ಬಂದಿಲ್ಲ, ಏನಂತ ಹೇಳು? ಪ್ರೇಮ್ ಬಗ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇಟ್ಸ್ ಇಂಪಾರ್ಟೆಂಟ್. ನೀನ್ ಈಗಾಗಲೇ ವಾರಕ್ಕೆ ಒಂದ್ಸಲ ಅವಳನ್ನ ಕಳಿಸ್ತಾ ಇದೀಯಾ, ಅದಕ್ಕೂ ಕಲ್ಲು ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಅಕ್ಕ ಹೇಳಕ್ಕ, ನಾನು ಈಗ ನೋಡಿದೆ, ಅದಕ್ಕೆ ಫೋನ್ ಮಾಡಿದೆ. ಏನೇ? ಹೌದಾ? ಬರ್ತೀನಿ, ನಾನು ಈಗಲೇ ಬಂದ್ಬಿಡ್ತೀನಿ ಅಲ್ಲಿಗೆ. ಏನಂತೆ? ದೇವ್ಯಾನಿ ಇನ್ನೂ ಮನೆ ಬಂದಿಲ್ವಂತೆ, 9 ಗಂಟೆ ಆಗುತ್ತೆ. ಹೌದಾ? ನೀನೇನೋ ಮಾತಾಡ್ಬೇಕು ಅಂತ ಬಂದಿದ್ದಲ್ಲ, ಅದ್ರ ಬಗ್ಗೆ ನಾಳೆ ಮಾತಾಡೋಣ. ನಾನು ನಿಂಗೆ ಫೋನ್ ಮಾಡ್ತೀನಿ, ಬರಲಾ? ಏಯ್, ನಾನು ಬರ್ತೀನಿ, ಹೋಗ್ತಾನೆ, ಡ್ರಾಪ್ ಮಾಡಿ ಹೋಗ್ತೀನಿ. ಬಾ. ಏನು ಬೇಕಾಗಿಲ್ಲ, ಮನೇಲಿ ಪ್ರಿಯಾ ಒಬ್ಳೇ ಇರ್ತಾಳೆ, ಬೇಗ ಮನೆ ಹೋಗೋದ್ ಕಲಿ ನೀನು. ನಾನು ಏನ್ ಮಾಡ್ತಿದ್ಯಾ? ರೂಮಿಗೆ ಹೋಗಿ ಚೇಂಜ್ ಮಾಡು ಪ್ಲೀಸ್. ಸ್ವಲ್ಪನಾದ್ರೂ ಡೀಸೆನ್ಸಿ ಕಲಿ.